1ನೇ ತಾರೀಕು ಒಬ್ಬ ವ್ಯಕ್ತಿ, ಆತನ ಹೆಸರು ಬಾಷಾ ಸಾಬ್ ಅಂತ, ಸುಮಾರು 58 ವರ್ಷ ವಯಸ್ಸು, ಆಟೋ ಡ್ರೈವರ್ ಮತ್ತು ಬೇರೆ ಬೇರೆ ಕೆಲಸ ಸಣ್ಣ ಪುಟ್ಟದ್ದು ಮಾಡ್ಕೊಂಡಿರ್ತಾನೆ. ಆತ ಒಂದು ಮೊಬೈಲಲ್ಲಿ ವಿಡಿಯೋ, ಅದು ಪ್ರಾರಂಭದಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತಂದು ಸುದ್ದಿ ಆದಂಥ ಸಂದರ್ಭದಲ್ಲಿ ಅದು ರೆಗ್ಯುಲರ್ ಒಂದು UDR ಕೇಸ್ ರೀತಿಯಲ್ಲಿ ರಿಜಿಸ್ಟರ್ ಆಗುತ್ತೆ. ನಂತರ ಅವರ ಕುಟುಂಬ ಸದಸ್ಯರು ಒಂದು ವಿಡಿಯೋವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ ಅನ್ಫಾರ್ಚುನೇಟ್ಲಿ ನನಗೆ ಅಡ್ರೆಸ್ ಮಾಡಿ ಆತ ಒಂದು ವಿಡಿಯೋ ಮೊಬೈಲಲ್ಲಿ ಮಾಡಿದ್ದಾನೆ. ಮಾಡಿಬಿಟ್ಟು ಭಾಳಷ್ಟು ಜನರ ಹತ್ರ ನಾನು ಸಾಲ ತಗೊಂಡಿದ್ದೆ ಮತ್ತು ಆ ಸಾಲಕ್ಕೆ ಬಡ್ಡಿ ಹೆಚ್ಚಿಗೆ ಕಟ್ಟಿದಾಗಿಯೂ ಕೂಡ ಅವರು ಕಿರುಕುಳ ಕೊಡ್ತಾ ಇದ್ರು ಅನ್ನೋಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾನೆ. ಸೊ ಅದರಲ್ಲಿ ಪ್ರಮುಖ ಆರೋಪಿಗಳು ಯಾರಿದ್ರು, ಒಟ್ಟು 6 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅವರ ಹೆಸರುಗಳು ಲಲಿತಾ ದೇವಮಾನೆ, ಕೃಷ್ಣ ಅಲಿಯಾಸ್ ಕಿಟ್ಟಿ ಹೊಸ್ಮನಿ, ಮುಷ್ತಾಕ್ ಅಹಮದ್, ವಿನೋದ್ ಬಂಕಾಪುರ್, ಶಿರಾಜ್ ಅಹಮದ್ ಮಿರ್ಜಿ ಮತ್ತು ಮಲ್ಲಿಕ್ ರೆಹಾನೆ ನಾಲ್ಬಂದಿ ಅಂತ. ಈ ಒಟ್ಟು 6 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ. ಅದ್ರ ಜೊತೆಗೆ ಇನ್ನು ನಮ್ಮ ಇನ್ವೆಸ್ಟಿಗೇಷನ್ ಏನು ಅಂಶಗಳು ಕಂಡುಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ. ನಾನು ಎಲ್ಲ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ಸಾರ್ವಜನಿಕರಿಗೆ ಮನವಿ ಮಾಡ್ಲಿಕ್ಕೆ ಇಷ್ಟಪಟ್ಟಿರುವಂಥದ್ದು, ಮತ್ತೆ ಈ ಹಿಂದೆ ಕೂಡ ನಾನು ಈ ಮನವಿಯನ್ನ ಮಾಡಿದ್ದೀನಿ. ಯಾರಾದ್ರೂ ಸಾಲಗಾರರು ಕಿರುಕುಳ ಕೊಟ್ಟಂತ ಸಂದರ್ಭದಲ್ಲಿ ದಯವಿಟ್ಟು ಯಾರು ಈ ರೀತಿ ಆತ್ಮಹತ್ಯೆ ಅಂತ ಒಂದು ಕೆಲಸಕ್ಕೆ ಕೈ ಹಾಕಬಾರ್ದು, ಅಂತ ಒಂದು ಕೃತ್ಯಕ್ಕೆ ಮುಂದಾಗಬಾರ್ದು. ದಯವಿಟ್ಟು ಪೊಲೀಸ್ ಠಾಣೆಗೆ ಬನ್ನಿ, ಮತ್ತೆ ಕಮಿಷನರ್ ಆಫೀಸ್ ಇದೆ ಅದು ಅಲ್ಲಿಗೆ ಬನ್ನಿ. DC ಆಫೀಸಲ್ಲೂ ಕೂಡ ಒಂದು ಅಲ್ಲೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾರು ಈ ಮೈಕ್ರೋ ಫೈನಾನ್ಸ್ ಇರ್ಬೋದು ಅಥವಾ ಬೇರೆ ಸಾಲಗಾರರಿಂದ ಏನಾದರೂ ಕಿರುಕುಳ ಇದ್ರೆ ಅವರಿಗೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅಲ್ಲೂ ಕೂಡ ಅವಕಾಶ ಇದೆ. ಸೊ ದಯವಿಟ್ಟು ಪೊಲೀಸ್ ಠಾಣೆಗೆ ಬಂದು ಮಾಹಿತಿಯನ್ನು ಕೊಡ್ಬೇಕು. ಇವಾಗ ಇನ್ನೊಂದೇನಾಗುತ್ತೆ ಸರ್, ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಲ್ತಾಫ್ ಅವರ ಫ್ಯಾಮಿಲಿ ಅವ್ರ ಒತ್ತಡ ಇತ್ತಂತಂದು ಕೂಡ ಮಾತನಾಡಿದ್ರು. ಅವ್ರನ್ನೇನಾದ್ರೂ ಎಂಕ್ವೈರಿ ಕರೀತಾರೆ? ಅಲ್ಲ, ಈಗ ಅದರಲ್ಲಿ ನಾನು ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ್ದೀನಿ. ಸೊ ಇಂತಿಂಥವ್ರು ಬಂದ್ಬಿಟ್ಟು ನಮಗೆ ನೆಗೋಷಿಯೇಟ್ ಮಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಂತಂದ್ರೆ, ಈಗ ಮಾತುಕತೆ ಆಗುವಂಥ ಸಂದರ್ಭದಲ್ಲಿ ತಿಳಿದಂಥವ್ರು ಅವ್ರಿಗೆ ತಿಳಿದಿದ್ದು ಹೇಳ್ತಾರೆ. ಅದಕ್ಕೆ ಒಪ್ಪೋದು ಬಿಡುವಂಥದ್ದು 2 ಪಾರ್ಟಿಗಳಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಯಾರು ಕಡೆಯಿಂದ ಹಣ ಇಸ್ಕೊಂಡು ಬಡ್ಡಿ ಕೊಡಿ ಮತ್ತೆ ಹಣ ಕೊಡಿ ವಾಪಸ್ ಅಂತ ಕಿರುಕುಳ ಕೊಡಬೇಕು ಅಂತ ಹೇಳಿದ್ರು ಆ 6 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಸೊ ನಾನು ಮತ್ತೊಮ್ಮೆ ಮನವಿ ಮಾಡುವಂಥದ್ದು, ಬಡ್ಡಿ ಹೆಚ್ಚು ಕಡಿಮೆ ಅಂತಲ್ಲ, ಸಾಲಗಾರರು ಇರ್ಬೋದು, ಯಾರೇ ಇರ್ಬೋದು, ಅವರು ಕಿರುಕುಳ ಆಗಿ ಪ್ರಾಣ ಕಳ್ಕೊಳ್ಳುವಂಥ ಒಂದು ಡಿಸಿಷನ್ ಯಾರು ತಗೋಬಾರ್ದು. ದಯವಿಟ್ಟು ಪೊಲೀಸ್ ಠಾಣೆಗೆ ಬನ್ನಿ ಮತ್ತು ನಮ್ಮ ಆಫೀಸಿಗೆ ಬನ್ನಿ. ಸಾಕಷ್ಟು ಜನ ಈ ಹಿಂದೆ ಇವಾಗ ಇದ್ಯಾವುದೋ ಒಂದು ಕೇಸ್ ಹೊರಗಡೆ ಬಂದಿರುವಂಥದ್ದು ನಾವು ಅನ್ಫಾರ್ಚುನೇಟ್ಲಿ ಈಗ ಬ್ರೀಫ್ ಮಾಡಿ ನಾವು ಹೇಳಬೇಕಾಗತ್ತೆ. ಭಾಳಷ್ಟು ಜನ ನಮ್ಮ ಕಚೇರಿಗೆ ಸೇರಿದಂತೆ ಠಾಣೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಕರೆಸಿ ಯಾರು ಆ ಥರ ಕಿರುಕುಳ ಕೊಡೋರು ಇದ್ದಾರೆ ಅವ್ರ ಮೇಲೆ ಪ್ರಕರಣ ಕೊಟ್ಟರೆ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ಸೊ ನಮ್ಮಲ್ಲಿ ಈ ಬಡ್ಡಿ ವ್ಯಾಪಾರ ಮಾಡುವಂಥವ್ರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಗಳು ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಭಾಳಷ್ಟು ಜನ ಅರೆಸ್ಟ್ ಕೂಡ ಮಾಡಿದ್ದೀವಿ. ಹಂಗಾಗಿ ಆ ಥರ ಸಂದರ್ಭಗಳಲ್ಲಿ ದಯವಿಟ್ಟು ಪೊಲೀಸ್ ಠಾಣೆಗೆ ಮತ್ತು ನಮ್ಮ ಕಚೇರಿಗೆ ಬನ್ನಿ ಅಂತ ನಾನು ಈಗ ಹೇಳ್ತಾ ಇದ್ದೀನಿ. ಅಲ್ಲ, ಅವ್ರದ್ದು ಏನು ರೋಲ್ ಏನಂತ ಗೊತ್ತಾಗಬೇಕಲ್ಲ, ಅದು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ನೋಡಿ ಇಲ್ಲಿ ಅಲ್ಲ, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ. ಈಗ ನಾನು ವಿಡಿಯೋದಲ್ಲಿ ಓದಿರುವಂಥದ್ದು ಅಂದ್ರೆ ವಿಡಿಯೋದಲ್ಲಿ ನೋಡಿರುವಂಥದ್ದು, ನನಗೆ ಸಾಲ ಕಟ್ಲಿಕ್ಕೆ ಆಗಲ್ಲ, ನಂದೊಂದು ಜಾಗ ಇದೆ, ಆ ಜಾಗ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಕೆಲವ್ರ ಹತ್ರ ಹೋಗ್ಬಿಟ್ಟು ನಾನು ಈ ತರ ಹೇಳಿದಾಗ ಕರೆಸಿ ಮಾತಾಡಿದ್ರು, ಅದೇನು ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅದು ನಿಯಮಾನುಸಾರ ಕಾನೂನು ಪ್ರಕಾರ ಏನ್ ಕ್ರಮ ಬೇಕಂತ ತಗೊಂಡು ಸರ್, ಈಗ ನೋಡಿ, ಇವೆಲ್ಲದಕ್ಕೂ ಒಂದು ಲ್ಯಾಂಡ್ ತಗೊಳುವಂಥದ್ದು, ಸೈಟ್ ತಗೊಳುವಂಥದ್ದು, ಈ ವಿಚಾರ ಏನಿದೆ ಇದರಲ್ಲಿ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಬಹಳಷ್ಟು ಜನ ನಮ್ಮ ಕಚೇರಿಗೆ ಕೂಡ ಪಿಟಿಷನ್ಸ್ ತಗೊಂಬಂದಿರೋದ್ರಲ್ಲಿ ಸಾಲ ಅಂತ ಇಸ್ಕೊಂಡಿರ್ತಾರೆ. ಬಟ್ ಸಾಲ ಇಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅದನ್ನ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟು ಆಮೇಲೆ ನಂತರ ನಮಗೆ ವಾಪಸ್ ಇಸ್ಕೊಡಿ ಅಂತ ಹೇಳ್ತಾರೆ. ಆ ಥರದ್ದೆಲ್ಲ ನಮಗೆ ಸಿವಿಲ್ ನೇಚರ್ ಇದ್ದಾಗ ಮಾಡ್ಲಿಕ್ಕೆ ಬರಲ್ಲ. ಬಟ್ ಡೆಫಿನೆಟ್ಲಿ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಅವ್ರು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಮುಂದುವರಿಬೇಕು ಅನ್ನೋಂಥ ಒಂದು ಮಾರ್ಗದರ್ಶನ ಕೂಡ ನಮ್ಮವರು ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ. ದಯವಿಟ್ಟು ಬಂದು ಅಪ್ರೋಚ್ ಮಾಡಬೇಕು. ಮತ್ತೆ ಇಂಡಿವಿಜುವಲಿ ಈಗ ಸಾಲ ತಗೊಳ್ಳೋಂಥ ಸಂದರ್ಭದಲ್ಲಿ ಅವ್ರ ಪರಿಸ್ಥಿತಿ ಏನಿರುತ್ತೋ ಗೊತ್ತಿಲ್ಲ. 5 ರೂಪಾಯಿ ಅಂದ್ರೂ ತಗೊಂಡಿರ್ತಾರೆ, 10 ರೂಪಾಯಿ ಅಂದ್ರೂ ತಗೊಂಡಿರ್ತಾರೆ, ದಿನದ ಬಡ್ಡಿ, ವಾರದ ಬಡ್ಡಿ, ಎಲ್ಲಾ ರೀತಿನೂ ತಗೊಂಡಿರ್ತಾರೆ. ವಾಪಸ್ ಕೊಡ್ಬೇಕಾದ್ರೆ ಆ ಸಮಸ್ಯೆಗಳು ಎದುರಾಗೋದು. ಅವ್ರು ಸಾಲ ತಗೋಬೇಕಾದ್ರೆ ಪೊಲೀಸ್ ಇಲಾಖೆಗೋ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಯಾರನ್ನೋ ಮಧ್ಯದಲ್ಲಿ ಇಟ್ಕೊಂಡಂತೂ ಡೆಫಿನೆಟ್ಲಿ ತಗೊಂಡಿರಲ್ಲ, ಅವ್ರು ಎಮರ್ಜೆನ್ಸಿ ತಗೊಂಡಿರ್ತಾರೆ. ಬಟ್ ವಾಪಸ್ ಕೊಡುವಂತ ಸಂದರ್ಭ ಬಂದಾಗ ಅಲ್ಲಿ ಸಂಘರ್ಷಗಳಾಗತ್ತೆ. ಆ ಸಂದರ್ಭದಲ್ಲಿ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನೆಲ್ಲ ಪಾಲನೆ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಬಂದು ನಮಗೆ ಅಪ್ರೋಚ್ ಮಾಡುವಂಥದ್ದು, ನಮ್ಮನ್ನ ಠಾಣೆಗೆ ಮತ್ತು ನಮ್ಮ ಕಚೇರಿಗೆ ಬಂದು ಕಂಪ್ಲೇಂಟ್ ಕೊಡುವಂತ ಕೆಲಸ ಮಾಡ್ಬೇಕಾಗುತ್ತೆ.
ಸರ್ ಇವಾಗ ನಾನು ಹೇಳೋದು ಅದೇ, ಏನ್ ಅಫೆನ್ಸ್ ಆಗಿದೆ ಅನ್ನುವಂಥದ್ದು ನಮ್ ಗಮನಕ್ಕೆ ತಂದಾಗ ಯಾವ ರೀತಿ ನಾವು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದು ತಿಳಿಸ್ಕೊಡ್ಬೋದು. ಈಗ ನಾನೊಂದು ಉದಾಹರಣೆ ಹೇಳ್ತೀನಿ. ಯಾವುದು ನಮ್ಮ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು 50 ಲಕ್ಷ ಒಬ್ಬ ವ್ಯಕ್ತಿ ಹತ್ರ ಸಾಲ ಇಸ್ಕೊಂತಾರೆ. ಅವ್ರವ್ರಿಗೆ ಇದ್ದು ಮಾತಾಡ್ಕೊಂಡು ಆನ್ ಪೇಪರ್ ಇಸ್ಕೊಂಡು ತಗೊಂತಾರೆ. ಆ ನಂತರದಲ್ಲಿ ಆ ಹಣ ಹ್ಯಾಂಡ್ ಓವರ್ ಮಾಡೋಂಥ ಸಂದರ್ಭದಲ್ಲಿ ಒಂದು 2 ಎಕರೆ 3 ಎಕರೆ ಯಾವುದೋ ಒಂದು ಧಾರವಾಡ ರೂರಲ್ ವ್ಯಾಪ್ತಿಯಲ್ಲಿರುವಂಥ ಜಾಗವನ್ನ ರಿಜಿಸ್ಟರ್ ಮಾಡ್ಕೋತಾರೆ. ಅದರಲ್ಲಿ ವೆರಿ ಟೆಕ್ನಿಕಲಿ ಮತ್ತೆ ಲೀಗಲಿ ಕರೆಕ್ಟ್ ಇರೋ ರೀತಿ ಯಾರ್ಯಾರ ಹೆಸರಿಗೆ ಅದು ಆಸ್ತಿ ಇದೆ, ಗಂಡ ಹೆಂಡತಿ ತಾಯಿ ತಂದೆ ಮಕ್ಕಳು ಮತ್ತೆ ಮಕ್ಳ್ಯಾರೋ ಒಬ್ರು ಹೊರಗಡೆ ಇದ್ದವ್ರದ್ದು GPA ತಗೊಂಡು ಕಂಪ್ಲೀಟ್ ಡ್ಯೂ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ. ಇವಾಗ ನಾನು ಹಣ ವಾಪಸ್ ಕೊಡ್ತೀನಿ, ನಾನು ಹೊಲ ಬಿಟ್ಕೊಡು ಅಂತಂದಾಗ ಆತ ಏನ್ ಹೇಳ್ತಿದ್ದಾನೆ, ನಾನು ನೀವು ಹಣ ಕೊಟ್ಟಿದ್ದಲ್ಲ, ನಾನು ಖರೀದಿಗೆ ತಗೊಂಡಿದ್ದೀನಿ ಅಂತ. ಸೊ ಹಿಂಗಿದ್ದಾಗ ಇದು ಇಟ್ ಬಿಕಮ್ಸ್ ಪ್ಯೂರ್ಲಿ ಸಿವಿಲ್ ಇನ್ ನೇಚರ್. ಬಟ್ ಡೆಫಿನೆಟ್ಲಿ ಇನ್ನು ಕೆಲವರು ಹಣ ಕೊಡ್ತೀವಿ, ಹಣ ಇಸ್ಕೊಂಡು ಸೈಟ್ ಕೊಡ್ತೀವಿ, ಜಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಅಥವಾ ಮನೆ ಕಟ್ಸ್ಕೊಡ್ತೀವಿ, ಮನೆ ಕೊಡ್ತೀವಿ, ಈ ತರದ್ದೆಲ್ಲ ಎಲ್ಲೆಲ್ಲಿ ಫ್ರಾಡ್ ಮಾಡಿರ್ತಾರೆ ಅಂತದ್ರಲ್ಲಿ ಪ್ರಕರಣಗಳು ದಾಖಲೆ ಮಾಡಲಿಕ್ಕೆ ಅವಕಾಶ ಇದೆ, ಅದು ಮಾಡ್ತಾರೆ. ಸರ್ ಈ ಹಿಂದೆ ಪ್ರೈವೇಟ್ ಕಾಮಗಾರದಲ್ಲಿ ಇನ್ನು ಎಲ್&ಟಿ ಕಾರ್ಮಿಕ ನಿನ್ನೆ ಒಂದು ನಮ್ಮ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಮಂಟೂರ್ ರೋಡ್ ಅಂತ ಏನ್ ಕರಿತೀವಿ, ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮಣ್ಣು ಕುಸಿದು ಒಬ್ಬ ವ್ಯಕ್ತಿ ಮೃತ ಹೊಂದಿದ್ದಾನೆ, ಮತ್ತೆ ಇನ್ನೊಬ್ಬ ವ್ಯಕ್ತಿ ಸ್ವಲ್ಪ ಸೀರಿಯಸ್ ಇದ್ದ, ಇವತ್ತು ಸ್ವಲ್ಪ ರಿಕವರ್ ಆಗಿರುವಂತದ್ದು ನಾವು ನೋಡಿದ್ದೀವಿ. ಆ ವ್ಯಕ್ತಿ ಉಣಕಲ್ ಭಾಗದ ಚೇತನ್ ಜಾಧವ್ ಸುಮಾರು 30 ವರ್ಷ, ತಾವು ಹೇಳಿದಂಗೆ ಸೂಪರ್ವೈಸರ್ ವರ್ಕ್ ಮಾಡ್ತಾ ಇದ್ದಾನೆ ಅಂತ. ನಿನ್ನೆ ಇನ್ಸಿಡೆಂಟ್ ಆಗಿದೆ. ನಿನ್ನೆ ಇನ್ಸಿಡೆಂಟ್ ಆದ ತಕ್ಷಣ ಸ್ಪಾಟ್ಗೂ ನಾನು ವಿಸಿಟ್ ಮಾಡಿದ್ದೀನಿ, ಕಿಮ್ಸ್ಗೂ ವಿಸಿಟ್ ಮಾಡಿದ್ದೀನಿ, ಅವರ ಪೋಷಕರ ಹತ್ರನೂ ಮಾತಾಡಿದ್ದೀನಿ. ಅವ್ರು ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರು ಮೃತರ ಸಂಬಂಧಿಕರು ಈ ಕ್ಷಣದವರೆಗೂ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ನಾವು ಹೇಳಿದೀವಿ ಅವ್ರಿಗೆ, ಅವ್ರಿನ್ನೂ ತುಂಬಾ ನೋವಲ್ಲಿದ್ದಾರೆ, ನಾವು ಸ್ವಲ್ಪ ಕನ್ಸಲ್ಟ್ ಮಾಡ್ಕೊಡ್ತೀವಿ ಅಂತಂದಾಗ ನಾವು ಇದರಲ್ಲಿ ಸುಮೋಟೋ ಮಾಡಲಿಕ್ಕೆ ಬರಲ್ಲ. ಹಂಗಾಗಿ ಕಂಪ್ಲೇಂಟ್ ಕೊಡೋದನ್ನ ವೆಯ್ಟ್ ಮಾಡ್ತಾ ಇದ್ವಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಅಲ್ಲಿ ಏನು ಲ್ಯಾಬ್ಸ್ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ಬಿಟ್ಟು ನಾವು ಅಗತ್ಯ ತನಿಖೆ ಮಾಡ್ತೀವಿ.